ಭಾರತದ ಮಾರ್ಕೆಟ್ನಲ್ಲಿ ದುಡ್ಡು ಮಾಡಿ ಆದರೆ ಟ್ಯಾಕ್ಸ್ ಮಾತ್ರ ಕಟ್ಟಲ್ಲ ಅನ್ನೋರಿಗೆ ಸುಪ್ರೀಂ ಕೋರ್ಟ್ ಈಗ ನಡುಕ ಹುಟ್ಟಿಸಿದೆ. ಒಂದೆರಡಲ್ಲ, ಬರೋಬ್ಬರಿ 13,000 ಕೋಟಿ ರೂಪಾಯಿ ಲಾಭ, ಆದರೆ ಸರ್ಕಾರಕ್ಕೆ ಕಟ್ಟಿದ್ದು ಮಾತ್ರ ಝೀರೋ ಟ್ಯಾಕ್ಸ್. ಇದು ಫ್ಲಿಪ್ಕಾರ್ಟ್ ಮತ್ತು ವಾಲ್ಮಾರ್ಟ್ ಡೀಲ್ ಹಿಂದಿರೋ ಕರಾಳ ಸತ್ಯ. ಆದ್ರೀಗ ಕೋರ್ಟ್ ಕೊಟ್ಟಿರೋ ಒಂದೇ ಒಂದು ತೀರ್ಪು ವಿದೇಶಿ ಹೂಡಿಕೆದಾರರ ಎದೆಯಲ್ಲಿ ಢಾವಢವ ಶುರು ಮಾಡಿದೆ. ಮಾರಿಷಸ್ ದ್ವೀಪಗಳ ಮೂಲಕ ಅಡ್ಡದಾರಿಯಲ್ಲಿ ಬಂದು ಭಾರತದ ಟ್ಯಾಕ್ಸ್ ಕಾನೂನಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ದವರ ಆಟ ಇನ್ ಮುಂದೆ ನಡೆಯಲ್ಲ ಅಂತ. ಯಾಕಂದ್ರೆ ನೀವು ಎಲ್ಲೇ ಕೂತ್ಕೊಂಡು ಬಿಸ್ನೆಸ್ ಮಾಡಿ ದುಡ್ಡು ಮಾಡಿರೋದು ಇಂಡಿಯಾದಲ್ಲಿ ಆದ್ಮೇಲೆ ಟ್ಯಾಕ್ಸ್ ಇಲ್ಲಿ ಕಟ್ಟಬೇಕು ಅಂತ ಭಾರತ ಗುಡುಗಿದೆ. ಈ ತೀರ್ಪು ಕೇವಲ ಒಂದು ಕಂಪನಿಗೆ ಸೀಮಿತ ಆಗಿಲ್ಲ. ಕಳೆದ 20 ವರ್ಷಗಳಲ್ಲಿ ಭಾರತಕ್ಕೆ ಹರಿದು ಬಂದಿರೋ ಬರೋಬ್ಬರಿ 15 ಲಕ್ಷ ಕೋಟಿ ರೂಪಾಯಿ ಬಂಡವಾಳಕ್ಕೂ ಈಗ ಈ ತೀರ್ಪಿನ ಬಿಸಿ ತಡ್ತಾ ಇದೆ. ಅಷ್ಟಕ್ಕೂ ಏನಿದು ಹೈ ಪ್ರೊಫೈಲ್ ಕೇಸ್? ಅಮೆರಿಕನ್ ಕಂಪನಿಗಳು ಮಾರಿಷಸ್ ರೂಟ್ ಹಿಡಿಯೋದು ಯಾಕೆ? ಭಾರತದ ಸುಪ್ರೀಂ ಕೋರ್ಟ್ ಮತ್ತು ಐಟಿ ಇಲಾಖೆ ಭೇದಿಸಿದ ಆ ಚಕ್ರ ವ್ಯೂಹ ಏನು? ಇದರಿಂದ ಮುಂದಿನ ದಿನಗಳಲ್ಲಿ ಭಾರತದ ಆರ್ಥಿಕತೆ ಮೇಲಾಗೋ ಪರಿಣಾಮ ಏನು? ಎಲ್ಲವನ್ನ ಪಿನ್ ಟು ಪಿನ್ ಹೇಳ್ತೀವಿ. ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. 13,000 ಕೋಟಿ ಡೀಲ್. ಏನಿದು ಟೈಗರ್ ಆಟ? ಸ್ವಲ್ಪ ಫ್ಲಾಶ್ ಬ್ಯಾಕಿಗೆ ಹೋಗ್ಲೇಬೇಕು. ಅದು 2018ರ ಟೈಮ್. ಭಾರತದ ಸ್ಟಾರ್ಟ್ಅಪ್ ಲೋಕದಲ್ಲೇ ಒಂದು ದೊಡ್ಡ ಸಂಚಲನ ಆಗಿತ್ತು. ನಮ್ಮ ಬೆಂಗಳೂರು ಮೂಲದ ಫ್ಲಿಪ್ಕಾರ್ಟ್ ಕಂಪನಿಯನ್ನ ಭಾರತದ ಇ ಕಾಮರ್ಸ್ ಲೋಕದ ಬೆಳವಣಿಗೆಯ ಸಾಧ್ಯತೆಯನ್ನ ಮೊದಲೇ ಅವಲೋಕಿಸಿ ಮುಂದಾಲೋಚನೆ ಮಾಡಿ 2018ರಲ್ಲೇ ಅಮೆರಿಕದ ರಿಟೇಲ್ ದೈತ್ಯ ವಾಲ್ಮಾರ್ಟ್ ಖರೀದಿ ಮಾಡಿಬಿಡ್ತು. ಜಗತ್ತಿನ ಅತಿ ದೊಡ್ಡ ಇ ಕಾಮರ್ಸ್ ಡೀಲ್ ಆಗಿತ್ತು ಇದು. ಈ ಡೀಲ್ ಆದಾಗ ಫ್ಲಿಪ್ಕಾರ್ಟ್ ನಲ್ಲಿ ಮೊದಲೇ ಹಣ ಹೂಡಿಕೆ ಮಾಡಿದ ಹಳೆ ಇನ್ವೆಸ್ಟರ್ಗಳು ತಮ್ಮ ಪಾಲಿನ ಷೇರುಗಳನ್ನ ವಾಲ್ಮಾರ್ಟ್ಗೆ ಮಾರಿ ಹೊರ ಬಂದ್ರು. ಅವರಲ್ಲಿ ಪ್ರಮುಖವಾದವರು ಟೈಗರ್ ಗ್ಲೋಬಲ್ ಅನ್ನೋ ಸಂಸ್ಥೆ. ಇದೇ ಕಂಪನಿ ಕೇಸ್ನ ಮುಖ್ಯ ಪಾತ್ರಧಾರಿ. ಇದು ಮೂಲತಃ ಅಮೆರಿಕನ್ ಕಂಪನಿ. ಫ್ಲಿಪ್ಕಾರ್ಟ್ ಶುರುವಾದ ಹೊಸದರಲ್ಲಿ ಇವರು ಬಂಡವಾಳ ಹಾಕಿದ್ರು. 2018ರಲ್ಲಿ ತಮ್ಮ ಶೇರನ್ನ ವಾಲ್ಮಾರ್ಟ್ಗೆ ಮಾರಿದಾಗ ಇವರಿಗೆ ಸಿಕ್ಕಿದ್ದು ಬರೋಬ್ಬರಿ $1.6 ಬಿಲಿಯನ್. ಇವತ್ತಿನ ಲೆಕ್ಕದಲ್ಲಿ ಸುಮಾರು 13,000 ಕೋಟಿ ರೂಪಾಯಿಗಳು. ಯಾವುದೇ ಬಿಸ್ನೆಸ್ ನಲ್ಲಿ ಲಾಭ ಬಂದ್ರೆ ಅದಕ್ಕೆ ಸರ್ಕಾರಕ್ಕೆ ತೆರಿಗೆ ಅಥವಾ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಇದು ಭಾರತದ ನಿಯಮ. ಆದ್ರೆ ಟೈಗರ್ ಗ್ಲೋಬಲ್ ಕಂಪನಿ ಏನ್ ಹೇಳ್ತು ಗೊತ್ತಾ? ನಾವು ಇಂಡಿಯಾ ಗವರ್ಮೆಂಟ್ಗೆ $1 ಟ್ಯಾಕ್ಸ್ ಕಟ್ಟಲ್ಲ, ನಮ್ಮ ಬಳಿ ಮಾರಿಷಸ್ನ ಟ್ಯಾಕ್ಸ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಇದೆ ಅಂತ ಹೇಳಿದ್ರು. ಅವ್ರು ಹಾಗೆ ಹೇಳೋದಕ್ಕೆ ಮುಖ್ಯವಾದ ಕಾರಣ ಕೂಡ ಇದೆ. ನಾವಿರೋದು ಅಮೆರಿಕದಲ್ಲಿ ಅಲ್ಲ ಸ್ವಾಮಿ, ಮಾರಿಷಸ್ನಲ್ಲಿ. ನಮ್ಮದು ಮಾರಿಷಸ್ ಕಂಪನಿ. ಹಾಗಾಗಿ ಇಂಡಿಯಾದ ಟ್ಯಾಕ್ಸ್ ಕಾನೂನು ನಮಗೆ ಅನ್ವಯ ಆಗಲ್ಲ ಅನ್ನೋ ವಾದವನ್ನ ಮುಂದಿಟ್ರು. ಏನಿದು ಮಾರಿಷಸ್ ರೂಟ್? ಈಗ ಪ್ರಶ್ನೆ ನಿಮಗೆ ಕಾಡುತ್ತೆ, ಅಮೆರಿಕನ್ ಕಂಪನಿ ಮಾರಿಷಸ್ ಹೆಸರು ಯಾಕೆ ಹೇಳ್ತಾ ಇದೆ ಅಂತ. ಇದು ಈ ಒಂದು ಕಂಪನಿ ಕಥೆಯಲ್ಲ. ಬೇರೆ ಬೇರೆ ವಿದೇಶಿ ಕಂಪನಿಗಳು ಭಾರತದಲ್ಲಿ ಟ್ಯಾಕ್ಸ್ ತಪ್ಪಿಸೋಕೆ ಬಳಸೋ ದಾರಿ ಇದು. ಬಿಸ್ನೆಸ್ ಟರ್ಮ್ ಅಲ್ಲಿ ಇದನ್ನ ಟ್ಯಾಕ್ಸ್ ಹ್ಯಾವೆನ್ ರೂಟ್ ಅಥವಾ ಟ್ರೀಟಿ ಶಾಪಿಂಗ್ ಅಂತ ಕರೀತಾರೆ. ಒಂಥರ ಲೀಗಲ್ ಆಗಿರೋ ಕಳ್ಳ ಮಾರ್ಗ ಅಂತ ನಾವು ಹೇಳ್ಬೋದು ನಿಮಗೆ. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಭಾರತ ಮತ್ತು ಮಾರಿಷಸ್ ನಡುವೆ DTAA ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಅನ್ನೋ ಒಪ್ಪಂದ ಇತ್ತು. ಅದು 2017ಕ್ಕಿಂತ ಮೊದಲು ಬಹಳ ಸ್ಟ್ರಾಂಗ್ ಇತ್ತು. ಏನಿದು ಒಪ್ಪಂದ? ಮಾರಿಷಸ್ನಿಂದ ಬರೋ ಯಾವುದೇ ಕಂಪನಿ ಭಾರತದಲ್ಲಿ ಲಾಭ ಮಾಡಿದ್ರೆ ಅವರು ಇಂಡಿಯಾದಲ್ಲಿ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಅವರು ಮಾರಿಷಸ್ನಲ್ಲಿ ಮಾತ್ರ ಟ್ಯಾಕ್ಸ್ ಕಟ್ಟಿದ್ರೆ ಸಾಕು. ಮಾರಿಷಸ್ನಂತಹ ಸಣ್ಣ ರಾಷ್ಟ್ರದಿಂದಲೂ ಕೂಡ ಭಾರತಕ್ಕೆ ಹೂಡಿಕೆ ಹರಿದು ಬರಲಿ ಅನ್ನೋದು ಇದರ ಉದ್ದೇಶ ಅಂತ ಹೇಳ್ತಾರೆ. ಅಥವಾ ನಮ್ಮ ಭ್ರಷ್ಟರಿಗೆ ಮತ್ತು ಆ ಭ್ರಷ್ಟರೊಂದಿಗೆ ಸೇರಿಕೊಂಡಿರೋ ದೊಡ್ಡ ದೊಡ್ಡ ಕಂಪನಿಗಳಿಗೆ ತೆರಿಗೆ ತಪ್ಪಿಸೋಕೆ ಮಾಡಿಕೊಂಡಿದ್ದ ಅರೇಂಜ್ಮೆಂಟ್ ಅನ್ನೋ ಅನುಮಾನಗಳು ಕೂಡ ಇದೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಮಾರಿಷಸ್ನಲ್ಲಿ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅನ್ನೋದು ಬಹುತೇಕ ಝೀರೋ. ಅದಕ್ಕೆ ನಾವು ಹೇಳ್ತಿರೋದು ನಿಮಗೆ, ಗಮನಿಸಿ ಸ್ವಲ್ಪ ಇಲ್ಲಿ ಅಂತ ಹೇಳಿ. ಸೊ ಭಾರತದಲ್ಲೂ ಟ್ಯಾಕ್ಸ್ ಇಲ್ಲ, ಮಾರಿಷಸ್ನಲ್ಲೂ ಟ್ಯಾಕ್ಸ್ ಇಲ್ಲ. ಪೂರ್ತಿ ದುಡ್ಡು ವೈಟ್ ಆಗಿ ಜೇಬಿಗೆ ಸೇರುತ್ತೆ. ಇದನ್ನು ನೋಡಿಕೊಂಡೇ ಅಮೆರಿಕ ಮತ್ತು ಯುರೋಪ್ನ ದೊಡ್ಡ ದೊಡ್ಡ ಕುಳಗಳು ಕಳ್ಳದಾರಿಯನ್ನು ಹಿಡ್ಕೊಂಡ್ರು. ನೇರವಾಗಿ ಭಾರತಕ್ಕೆ ಬಂದು ದುಡ್ಡು ಹಾಕೋ ಬದಲು ಮಾರಿಷಸ್ನಲ್ಲಿ ಒಂದು ಸಣ್ಣ ಬ್ರಾಂಚನ್ನು ಓಪನ್ ಮಾಡೋದು, ಆಫೀಸ್. ಅದಕ್ಕೆ ಒಂದು ಬೋರ್ಡ್ ಹಾಕಿ ಒಬ್ಬನೇ ಒಬ್ಬ ಎಂಪ್ಲಾಯಿನ ಕೂರಿಸೋದು. ಅಮೆರಿಕ ದುಡ್ಡು ಆ ಸಣ್ಣ ಆಫೀಸಿಗೆ ಬರುತ್ತೆ. ಅಲ್ಲಿಂದ ಅದು ಮಾರಿಷಸ್ ರೂಟ್ ಮೂಲಕ ಮಾರಿಷಸ್ ಹೂಡಿಕೆ ಅಂತ ಭಾರತಕ್ಕೆ ಬರುತ್ತೆ. ಇದನ್ನೇ ಶೆಲ್ ಕಂಪನಿ ಅಥವಾ ಟೊಳ್ಳು ಕಂಪನಿ ಅಂತ ಕರೆಯೋದು. ಲೀಗಲ್ ಆಗಿರುತ್ತೆ, ಅದರಲ್ಲಿ ಬಿಸ್ನೆಸ್ ನಡೀತಾ ಕೇಳಿದ್ರೆ ಇಲ್ಲ, ಬರೀ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಗೆ ಒಂದು ದಾರಿ ಅಷ್ಟೇ ಅದು. ಟೈಗರ್ ಗ್ಲೋಬಲ್ ಮಾಡಿದ್ದು ಇದೇ ಕೆಲಸವನ್ನು. ಮಾರಿಷಸ್ನಲ್ಲಿ 2 ಕಂಪನಿ ರಿಜಿಸ್ಟರ್ ಮಾಡಿ ಅದರ ಮೂಲಕ ಫ್ಲಿಪ್ಕಾರ್ಟ್ಗೆ ದುಡ್ಡು ಹಾಕಿತ್ತು. ಈಗ ಅದೇ ಒಪ್ಪಂದವನ್ನು ತೋರಿಸಿ ಟ್ಯಾಕ್ಸ್ ಉಳಿಸೋಕೆ ಪ್ಲಾನ್ ಮಾಡಿತ್ತು. ಹಾಗಾದರೆ ಇವರು ಸಿಕ್ಬಿದ್ದಿದೆಯಲ್ಲೇ? ನಮ್ಮ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಡ್ರಲ್ಲ. ಟೈಗರ್ ಗ್ಲೋಬಲ್ ಟ್ಯಾಕ್ಸ್ ವಿನಾಯಿತಿ ಕೇಳಿದ ತಕ್ಷಣ ಅಧಿಕಾರಿಗಳು ಒಂದು ಪ್ರಶ್ನೆ ಕೇಳಿದ್ರು. ನೀವು ಮಾರಿಷಸ್ ಕಂಪನಿ ಅಂತ ಹೇಳ್ತೀರಾ ಸರಿ, ಆದರೆ ನಿಮ್ಮ ಕಂಪನಿಯ ಹೆಡ್ ಮತ್ತು ಬ್ರೈನ್ ಎಲ್ಲಿದೆ? ಇದನ್ನು ಹೆಡ್ ಆ್ಯಂಡ್ ಬ್ರೈನ್ ಟೆಸ್ಟ್ ಅಂತ ಕರೀತಾರೆ. ಅಂದರೆ ನಿಮ್ಮ ಮಾರಿಷಸ್ ಆಫೀಸ್ನಲ್ಲಿ ಎಷ್ಟು ಜನರಿದ್ದಾರೆ, ಅಲ್ಲಿ ಬೋರ್ಡ್ ಮೀಟಿಂಗ್ ನಡೆಯುತ್ತಾ, ಅಲ್ಲಿರೋ ಡೈರೆಕ್ಟರ್ಗಳಿಗೆ ಕೋಟಿ ಕೋಟಿ ಹೂಡಿಕೆ ಮಾಡೋ ಅಧಿಕಾರ ಇದೆಯಾ, ಅಥವಾ ಎಲ್ಲದಕ್ಕೂ ಅಮೆರಿಕದಿಂದ ನೀವು ಡಿಪೆಂಡ್ ಆಗ್ತೀರಾ ಅಂತ ತನಿಖೆ ಮಾಡಿದಾಗ ಗೊತ್ತಾಗಿದ್ದು ಆಘಾತಕಾರಿ ಸತ್ಯ.
ಮಾರಿಷಸ್ನಲ್ಲಿ ಇದ್ದಿದ್ದು ಕೇವಲ ಹೆಸರಿಗೆ ಮಾತ್ರ ಒಂದು ಆಫೀಸ್. ಅಲ್ಲಿರೋ ಡೈರೆಕ್ಟರ್ಗಳಿಗೆ ಯಾವ ಪವರ್ಸ್ ಇರಲಿಲ್ಲ. ಚೆಕ್ ಸೈನ್ ಹಾಕೋರು ಅಮೆರಿಕದವರು, ನಿರ್ಧಾರ ತಗೊಳ್ಳೋರು ಅಮೆರಿಕದವರು. ಮಾರಿಷಸ್ನ ಕಂಪನಿಯನ್ನ ಕೇವಲ ಟ್ಯಾಕ್ಸ್ ಉಳಿಸೋಕೆ ಅಂತಲೇ ಹುಟ್ಟುಹಾಕಿದ್ರು. ಇದನ್ನೇ ಇಟ್ಕೊಂಡು ಟ್ಯಾಕ್ಸ್ ಇಲಾಖೆ ಕೋರ್ಟ್ಗೆ ಹೋಯಿತು. ಅಥಾರಿಟಿ ಫಾರ್ ಅಡ್ವಾನ್ಸ್ಡ್ ರೂಲಿಂಗ್ಸ್ AAR ಮುಂದೆ ವಾದ ನಡೀತು. ಇದು ಮಾರಿಷಸ್ ಹೂಡಿಕೆಯಲ್ಲ, ಇದು ಅಮೆರಿಕದ ಹೂಡಿಕೆ. ಮಿಡಲ್ನಲ್ಲಿ ಮಾರಿಷಸ್ ಅನ್ನೋದು ಕೇವಲ ಒಂದು ಮುಖವಾಡ, ಹಾಗಾಗಿ ಇವರು ಭಾರತದಲ್ಲಿ ಟ್ಯಾಕ್ಸ್ ಕಟ್ಟಲೇಬೇಕು ಅಂತ ವಾದ ಮಾಡಿದ್ರು. ಸುಪ್ರೀಂ ತೀರ್ಪು ವಿದೇಶಿ ಹೂಡಿಕೆದಾರರಿಗೆ ಶಾಕ್. ಈಗ ಕೋರ್ಟ್ ಕೊಟ್ಟಿರೋ ತೀರ್ಪು ಕಾರ್ಪೊರೇಟ್ ಜಗತ್ತಿಗೆ ದೊಡ್ಡ ಎಚ್ಚರಿಕೆಯ ಗಂಟೆ. ಕೋರ್ಟ್ ಸ್ಪಷ್ಟವಾಗಿ ಏನು ಹೇಳಿದೆ ಗೊತ್ತಾ? TRC ಇದ್ರೆ ಸಾಲದು, ಅಂದರೆ ಟ್ಯಾಕ್ಸ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಅನ್ನೋದು ಕೇವಲ ಒಂದು ಪೇಪರ್ ತುಂಡಷ್ಟೇ. ಅದು ಇದ್ರೆ ನೀವು ಟ್ಯಾಕ್ಸಿಂದ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳಿದೆ. ಅಲ್ಲದೆ ಕೋರ್ಟ್ 2 ಪ್ರಮುಖ ವಿಚಾರಗಳನ್ನು ಹೇಳಿದೆ. ಒಂದು ಸಬ್ಸ್ಟ್ಯಾನ್ಸ್ ಟೆಸ್ಟ್. ನಿಮ್ಮ ಕಂಪನಿಗೆ ಮಾರಿಷಸ್ನಲ್ಲಿ ನಿಜವಾದ ಅಸ್ತಿತ್ವ ಇದೆಯಾ ಅಥವಾ ಅದು ಬರೀ ಲೆಟರ್ ಪ್ಯಾಡ್ ಕಂಪ್ನಿನ ಅಂತ. 2 ಬೆನಿಫಿಷಿಯಲ್ ಓನರ್ಶಿಪ್. ಆ ದುಡ್ಡಿನ ನಿಜವಾದ ಮಾಲೀಕ ಯಾರು, ಆ ದುಡ್ಡು ಫೈನಲಿ ಯಾರ ಲಾಭಕ್ಕೆ ಬಳಕೆಯಾಗುತ್ತೆ ಅಂತ. ಮಾರಿಷಸ್ಸಲ್ಲಿ ಆಗುತ್ತಾ ಅಥವಾ ಅಮೆರಿಕದವ್ರಿಗೆ ಹೋಗುತ್ತಾ ಅಂತ. ಇಲ್ಲಿ ಕನ್ಫರ್ಮ್ ಆಗಿದೆ ದುಡ್ಡೆಲ್ಲ ಅಮೆರಿಕಾಗೆ ಹೋಗಿದೆ ಅಂತ ಹೇಳಿ. ಬೆನಿಫಿಷಿಯಲ್ ಓನರ್ಸ್ ಅಮೆರಿಕದಲ್ಲೇ ಇದ್ದಾರೆ ಅಂತ. ಹೀಗಾಗಿ ನಿಮಗೆ ಹಳೆ ಒಪ್ಪಂದ DTAA ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಟ್ರೀಟಿ, ಅದರ ಲಾಭ ಸಿಗಲ್ಲ. ನೀವು 13,000 ಕೋಟಿ ರೂಪಾಯಿ ಲಾಭ ಮಾಡಿದಿರಲ್ವಾ, ಅದಕ್ಕೆ ಮರ್ಯಾದೆಯಾಗಿ ಭಾರತದಲ್ಲಿ ಟ್ಯಾಕ್ಸ್ ಕಟ್ಟಿ ಅಂತ ಖಡಕ್ ತೀರ್ಪನ್ನು ಕೊಟ್ಟಿದೆ. ಇದು ಟೈಗರ್ ಗ್ಲೋಬಲ್ಗೆ ಮಾತ್ರ ಅಲ್ಲ, ಮಾರಿಷಸ್ ಮತ್ತು ಸಿಂಗಪುರ್ ರೂಟ್ ಮೂಲಕ ಬಂದು ಟ್ಯಾಕ್ಸ್ ಕಟ್ಟದೆ ಎಸ್ಕೇಪ್ ಆಗೋ ಸಾವಿರಾರು ಕಂಪನಿಗಳಿಗೆ ಅನ್ವಯ ಆಗುತ್ತೆ. ಇದು ಸುಪ್ರೀಂ ಕೋರ್ಟ್ನ ತೀರ್ಪಲ್ವಾ, ಹಾಗಾಗಿ ಅವ್ರಿಗೆ ನಿದ್ದೆ ಬರಲ್ಲ. ಈಗ ಹಾಗಿದ್ರೆ ಭಾರತಕ್ಕೆ ಈಗ ಎಷ್ಟು ದುಡ್ಡು ಹರಿದು ಬರುತ್ತೆ ಅದನ್ನು ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಬರೀ 18,700 ರೂಪಾಯಿಗೆ ರಾಮೇಶ್ವರಂ ಕನ್ಯಾಕುಮಾರಿ ಯಾತ್ರೆ ನೀವು ಮಾಡ್ಬೋದು 7 ಸೈನ್ಸ್ ಟೂರಿಸಂ ಕಡೆಯಿಂದ. ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇನ್ಕ್ಲೂಡಿಂಗ್ ಮೇಲ್ಸ್, ಟ್ರಾವೆಲ್ ಎಲ್ಲ ಕೂಡ ಸೇರಿ ಫೆಬ್ರವರಿ 7ಕ್ಕೆ ಹೊರಡೋ ದಿನ ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಬೋದು. ಭಾರತಕ್ಕೆ 15 ಲಕ್ಷ ಕೋಟಿ ದುಡ್ಡು. ಈ ತೀರ್ಪು ಯಾಕೆ ಮುಖ್ಯ ಅಂದ್ರೆ, ಕಳೆದ 23 ವರ್ಷಗಳಲ್ಲಿ ಭಾರತಕ್ಕೆ ಬಂದಿರೋ ಒಟ್ಟು ವಿದೇಶಿ ಹೂಡಿಕೆಯಲ್ಲಿ ಅತಿ ಹೆಚ್ಚು ಪಾಲು ಬಂದಿರೋದೇ ಮಾರಿಷಸ್ ಮೂಲಕ. ಲೆಕ್ಕ ಹಾಕಿ ನೋಡಿದ್ರೆ ಸುಮಾರು $171 ಬಿಲಿಯನ್, ಅಂದ್ರೆ 15 ಲಕ್ಷ ಕೋಟಿಗೂ ಅಧಿಕ ಹಣ ಇದರ ಮೂಲಕವೇ ಬಂದಿದೆ. ಈಗ ಈ ತೀರ್ಪಿಂದ ಹಳೆ ಕೇಸ್ಗಳನ್ನ ಕೂಡ IT ಇಲಾಖೆ ಮತ್ತೆ ಓಪನ್ ಮಾಡೋ ಸಾಧ್ಯತೆ ಇದೆ. ಯಾರೆಲ್ಲ ಮಾರಿಷಸ್ನಲ್ಲಿ ನಕಲಿ ಆಫೀಸ್ ತೋರಿಸಿ ಇಂಡಿಯಾದಲ್ಲಿ ಟ್ಯಾಕ್ಸ್ ಉಳಿಸಿದಾರೋ ಅವರೆಲ್ಲರಿಗೂ ಈಗ ನಡುಕ ಹುಟ್ಟಿದೆ. ಇದಕ್ಕೀಗ ಗ್ಲೋಬಲ್ ಇನ್ವೆಸ್ಟರ್ಸ್ ಏನ್ ಕತೆ ಹೊಡಿತಿದ್ದಾರೆ ಗೊತ್ತಾ? ಇಂಡಿಯಾದಲ್ಲಿ ಟ್ಯಾಕ್ಸ್ ರೂಲ್ಸ್ ಯಾವಾಗ ಬೇಕಾದ್ರೂ ಚೇಂಜ್ ಆಗುತ್ತೆ. ನಾವು ಹೂಡಿಕೆ ಮಾಡುವಾಗ ಟ್ಯಾಕ್ಸ್ ಫ್ರೀ ಅಂತ ಹೇಳಿದ್ರೆ, ಈಗ ನೋಡಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನು ನಂಬೋದು ಕಷ್ಟ ರೀ, ನಿಮ್ಮ ಹತ್ರ ಬರೋದಿಲ್ಲ, ನಾವು ಭಾರತದಲ್ಲಿ ಬಿಸ್ನೆಸ್ ಮಾಡೋದು ಕಷ್ಟ, ಭಾರತಕ್ಕೆ ಹೋಗೋಕ್ಕಾಗಲ್ಲ ಅನ್ನೋ ಕ್ಯಾಂಪೇನ್ ಶುರುವಾಗಿದೆ. ಇದು ಶಾರ್ಟ್ ಟರ್ಮ್ನಲ್ಲಿ ಭಾರತಕ್ಕೆ ಬರೋ ಹೂಡಿಕೆ ಮೇಲೆ ಪೆಟ್ಟು ಕೊಡುತ್ತೆ. ಆದರೆ ಲಾಂಗ್ ಟರ್ಮ್ನಲ್ಲಿ ನೋಡಿದಾಗ ಟ್ಯಾಕ್ಸೇಷನ್ ವಿಚಾರದಲ್ಲಿ ಕ್ಲಾರಿಟಿ ಸಿಗುತ್ತೆ. ಜೆನ್ಯೂನ್ ಆಗಿದ್ರೆ ಬಿಸ್ನೆಸ್ ಮಾಡಿ ವೆಲ್ಕಮ್, ಆದರೆ ಕಳ್ಳಾಟ ಆಡಿದ್ರೆ ಸಹಿಸಲ್ಲ ಅನ್ನೋ ಮೆಸೇಜ್ ಪಾಸ್ ಆಗುತ್ತೆ. ರಾಯ್ಟರ್ಸ್ ರಿಪೋರ್ಟ್ ಪ್ರಕಾರ ಈ ತೀರ್ಪು ವಿದೇಶಿ ಹೂಡಿಕೆದಾರರ ವಲಯದಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಈ ಬಗ್ಗೆ ನಿಮಗೆ ಏನಿಸುತ್ತೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಟೈಗರ್ ಗ್ಲೋಬಲ್ ಟ್ಯಾಕ್ಸ್ ಕಟ್ಟಬೇಕಾ ಬೇಡವಾ ಈಗ? ಹಾಗೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗಾದ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಪ್ರೀಮಿಯಂ ಮೆಂಬರ್ ಆದವರಿಗೆ ಹೈ ಕ್ವಾಲಿಟಿ ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್ ನ್ಯೂಸ್, ಕರೆಂಟ್ ಪವರ್, ಸ್ಪೆಷಲ್ ವಿಡಿಯೋಸ್, ಎಕನಾಮಿಕ್ಸ್ನ ಮಿನಿ ಸೀರೀಸ್ ಎಲ್ಲವನ್ನು ನೀವು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.